ಪಿ ಅಂದ ತಕ್ಷಣ ನಮ್ಮ ಇಂಡಿಯನ್ಸ್ಗೆ ಏನ್ ನೆನಪಾಗುತ್ತೆ? ಪಾಕ್ ಆಕ್ರಮಿತ ಕಾಶ್ಮೀರ. ಅಥವಾ ಅದು ಏನಕ್ಕೆ ಫೇಮಸ್ಸು? ಅಲ್ಲಿ ದಾಳಿ, ಪ್ರತಿದಾಳಿ ಅಥವಾ ಗುಂಡಿನ ಶಬ್ದ, ಕರ್ಫ್ಯೂ, ಈ ಉಸಿರುಗಟ್ಟ ವಾತಾವರಣ, ಪ್ರತಿ ಸರಿ ನಮ್ಗೆ ಅದೇ ನೆನಪು. ಅಂದ್ರೆ ಕಂಪ್ಲೀಟ್ ಆಗಿ POKದವರು ಪಾಕಿಸ್ತಾನ ಆಡಳಿತ ವಿರುದ್ಧ ನೆಕ್ಸ್ಟ್ ಲೆವೆಲ್ ದಾಳಿ ಮಾಡ್ತಿದ್ದಾರೆ. ಯೂಶುವಲಿ ನನ್ನ ಮಕ್ಕಳು ನಮ್ಗೆ ಏನ್ ಹೇಳ್ತಿದ್ರು? ಇಂಡಿಯನ್ ಗೌರ್ಮೆಂಟು ಇಂಡಿಯನ್ ಕಾಶ್ಮೀರಿಗಳಿಂದ ಈ ಹಕ್ಕುಗಳನ್ನ ಕಿತ್ಕೊತಿದೆ. ಅದು ಅಲ್ಲಿನ ಜನ ಕಂಪ್ಲೀಟ್ ಆಗಿ ಬೇಸತ್ತೋಗ್ಬಿಡಿದೆ ಅಲ್ಲಿನ ಬೆಲೆ ಏರಿಕೆ ವಿರುದ್ಧ. ಅಂದ್ರೆ ಅಲ್ಲಿ ಜನಕ್ಕೆ ಹಿಟ್ ಸಿಗ್ತಾ ಇಲ್ಲ ತಿನ್ನ. POKದವರು ಪಾಕಿಸ್ತಾನ ಆಡಳಿತದ ಮೇಲೆ ಕಂಪ್ಲೀಟ್ ಆಗಿ ಈ ಯುದ್ಧ ಮಾಡ್ಬೇಕಾದ್ರೆ ಅಥವಾ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ, ದೊಡ್ಡ ಮಟ್ಟದ ಹೋರಾಟ ಮಾಡ್ತಿರ್ಬೇಕಾದ್ರೆ ಅವ್ರು ಇವಾಗ ಯಾವ ಅಸ್ತ್ರ ಬಳಸ್ತಾರೆ? ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಗುರುಣ್ಣನವರ್. ಎಸ್, POK ಅಂದ ತಕ್ಷಣ ನಮ್ಮ ಇಂಡಿಯನ್ಸ್ಗೆ ಏನ್ ನೆನಪಾಗುತ್ತೆ? ಪಾಕ್ ಆಕ್ರಮಿತ ಕಾಶ್ಮೀರ. ಅಥವಾ ಅದು ಏನಕ್ಕೆ ಫೇಮಸ್ಸು? ಅಲ್ಲಿ ದಾಳಿ, ಪ್ರತಿದಾಳಿ ಅಥವಾ ಗುಂಡಿನ ಶಬ್ದ, ಕರ್ಫ್ಯೂ, ಈ ಉಸಿರುಗಟ್ಟ ವಾತಾವರಣ, ಪ್ರತಿ ಸರಿ ನಮ್ಗೆ ಅದೇ ನೆನಪಾಗುತ್ತೆ. ಬಟ್ ಇವಾಗ ಅದು ಅದಕ್ಕೆ ಫೇಮಸ್ ಆಗಿಲ್ಲ. ಏನಕ್ಕೆ ಫೇಮಸ್ ಆಗ್ತಿದೆ ಅಂತಂದ್ರೆ ಇವಾಗ ಈ ಮೂಮೆಂಟ್ಗೆ POK ಯೂಶುವಲಿ ನನ್ನ ಮಕ್ಕಳು ನಮ್ಗೆ ಏನ್ ಹೇಳ್ತಿದ್ರು? ಇಂಡಿಯನ್ ಗೌರ್ಮೆಂಟು ಇಂಡಿಯನ್ ಕಾಶ್ಮೀರಿಗಳಿಂದ ಈ ಹಕ್ಕುಗಳನ್ನ ಕಿತ್ಕೊತಿದೆ. ಅದು ಯಾವಾಗ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಈ 370 ಯಾವಾಗ ತೆಗೆದ್ರು ಆವಾಗಿಂದ ಪ್ರತಿ ಸರಿ ನನ್ನ ಮಕ್ಕಳು ಅದನ್ನೇ ಅಸ್ತ್ರವಾಗಿಟ್ಕೊಂಡು ಪ್ರತಿ ಸರಿ ಕಾಶ್ಮೀರ ಅಂದ್ರೆ ಇಂಡಿಯನ್ ಕಾಶ್ಮೀರಿಗಳಿಗೆ ಅದನ್ನೇ ಹೇಳ್ತಿದ್ರು ಅವರು. ಹಿಂಗೆ ನಿಮ್ಗಳಿಗೆ ಅನ್ಯಾಯ ಆಗ್ತಿದೆ, ನಿಮ್ಗಳಿಗೆ ಪ್ರಾಬ್ಲಮ್ ಆಗ್ತಿದೆ, ಇಂಡಿಯನ್ ಗೌರ್ಮೆಂಟ್ ನಿಮ್ಮಿಂದ ನಿಮ್ಮ ಹಕ್ಕುಗಳನ್ನ ಕಸಿದುಕೊಳ್ತಿದ್ದಾರೆ ಅಂತ ಪ್ರತಿ ಸರಿ ಎಲ್ಲೋದ್ರು ಜಗತ್ತಿನಾದ್ಯಂತ ಎಲ್ಲೋದ್ರು ಪಾಕಿಸ್ತಾನ ಅದೇ ಸ್ಪೀಚ್ ಮಾಡ್ತಿತ್ತು. ಇಂಡಿಯನ್ ಕಾಶ್ಮೀರಿಗಳಿಗೆ ಅನ್ಯಾಯ ಆಗ್ತಿದೆ ಅನ್ನೋದ್ರ ಬಗ್ಗೆನೇ ಹೇಳ್ತಿತ್ತು. ಬಟ್ ಈಗ ದೊಡ್ಡ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಇದೇ POKದವರು, ನೀವು ನಂಬಲ್ಲ, ಇದೇ POKದವರು ಪಾಕಿಸ್ತಾನ ಆಡಳಿತದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಿದ್ದಾರೆ. ಎಸ್, ದೊಡ್ಡ ಹೋರಾಟ ಅಂದ್ರೆ ಅಂತಿಂತ ಹೋರಾಟ ಅಲ್ಲ, ರಕ್ತಪಾತನೆ ಆಗ್ತಿದೆ ಪಾಕಿಸ್ತಾನದಲ್ಲಿ. ಯಾಕಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ POKದವರು ಪಾಕಿಸ್ತಾನ ಆಡಳಿತ ವಿರುದ್ಧ ನೆಕ್ಸ್ಟ್ ಲೆವೆಲ್ ದಾಳಿ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ದಾಳಿ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿನ ಜನ ಆರ್ಮಿ ವಿರುದ್ಧನೇ ಮಾಡ್ತಿದ್ದಾರೆ. ಅಲ್ಲಿನ ಜನ ಆರ್ಮಿ ಹಾಸ್ಪಿಟ್ಲು ಅಥವಾ ಆರ್ಮಿ ಕ್ಯಾಂಪ್ಗಳ ಮೇಲೆ ಜನ ನುಗ್ಗಿ ಬಿದ್ದು ಹೊಡಿತಿದ್ದಾರೆ. ಎಷ್ಟೋ ಆರ್ಮಿ ಜನ ಸತ್ತಿದ್ದಾರೆ ಅಲ್ಲಿ. ಅಂಡ್ ಅಷ್ಟೇ ಜನಸಾಮಾನ್ಯಗಳು ಸಾಯ್ತಿದ್ದಾರೆ ಅಲ್ಲಿ. ಯೂಶಲಿ ನಮಗೆ ಒಂದು ರಿಪೋರ್ಟ್ ಬರುತ್ತೆ. ಅಂದ್ರೆ ಏನ್ ರಿಪೋರ್ಟು? ಅಫಿಷಿಯಲ್ ರಿಪೋರ್ಟ್ ಅಲ್ಲಿಂದ ಬಿಡುಗಡೆ ಆಗುತ್ತೆ. ಏನಂತ? ಅರೌಂಡ್ ಒಂದು 10 ರಿಂದ 20 ಜನ ಸತ್ತಿರ್ಬೋದು ಅಥವಾ ಒಂದು 50 ಜನಕ್ಕೆ ಗಾಯ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. 10 ರಿಂದ 20 ಜನ ಕಮ್ಮಿ ಇಲ್ಲ, ಆದ್ರೂ ಅವ್ರ ಪ್ರಕಾರ ಒಂದು 10-20 ಜನ ಸತ್ತಿದ್ದಾರೆ, ಒಂದು 50 ರಿಂದ 60 ಜನ ಗಾಯ ಆಗಿದೆ ಅಂತ. ಬಟ್ ಅಲ್ಲಿ ಇರೋದೇ ಬೇರೆ, ಅಲ್ಲಿ ಸುದ್ದಿನೇ ಬೇರೆ. ಆಲ್ಮೋಸ್ಟ್ ಆಗಿ ನಮಗ್ ಬಂದಂತ ಮಾಹಿತಿ ಪ್ರಕಾರ ಅರೌಂಡ್ 400 ಜನಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಒಂದು 200ಕ್ಕಿಂತ 300 ಅಥವಾ 300 ಜನ ಸತ್ತಿದ್ದಾರೆ. ಇನ್ನೂ ಅದೆಷ್ಟೋ ಜನ ಸಾಯ್ತಿದ್ದಾರೆ. ಯಾಕಂದ್ರೆ ಎಂಡ್ ಟು ಎಂಡ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಪ್ರತಿಭಟನೆ ಮಾಡ್ತಿದ್ದಾರೆ ಅಲ್ಲಿನ POK ಜನ ಪಾಕಿಸ್ತಾನ ಆಡಳಿತ ವಿರುದ್ಧ. ಎಸ್, ಇದು ಸಾಮಾನ್ಯ ಒಂದು ಪ್ರತಿಭಟನೆ ಅಲ್ಲ. ಯಾಕಂತಂದ್ರೆ ಇದು ಯೂಶುವಲಿ ಅಲ್ಲಿನ ಜನ ಏನಾದ್ರು ಕ್ವಶನ್ ಮಾಡಿದಾಗ, ಅಲ್ಲಿನ ಜನ ಏನಾದ್ರು ಹೇಳಿದಾಗ, ಅಂದ್ರೆ POKದವರು ಪಾಕಿಸ್ತಾನಕ್ಕೆ ಏನಾದ್ರು ಹೇಳಿದಾಗ ಅವ್ರಲ್ಲಿ ಒಂದು ಅಸ್ತ್ರ ಇತ್ತು. ಏನಪ್ಪಾ ಅಂತಂದ್ರೆ ನೀವುಗಳು ಇಂಡಿಯನ್ ಅಲ್ಲಿ ಇರುವಂತ ಕಾಶ್ಮೀರ ಕಂಪ್ಲೀಟ್ ನಾವು ತಂದು ಕೊಡ್ತೀವಿ. ಪ್ರತಿ ಸರಿ ಇದನ್ನೇ ಹೇಳಿ ಅವ್ರು ಮನವೊಲಿಸ್ತಿದ್ರು. ಏನಾದ್ರು ಕ್ವಶನ್ ಕೇಳಿದ್ರೆ, ಬೆಲೆ ಏರಿಕೆ ವಿರುದ್ಧ ಅಥವಾ ಇನ್ನೊಂದು ಏನೋ ವಿರುದ್ಧ, ಈ ಮೂಲಭೂತ ಸೌಕರ್ಯಗಳ ವಿರುದ್ಧ ಏನಾದ್ರು ಕೇಳಿದ್ರೆ ಸಾಕು, ಪಾಕಿಸ್ತಾನದವರು ಪ್ರತಿ ಸರಿ ಏನೋ ಒಂದು ಹೇಳ್ಕೊಂಡು ಅಥವಾ ಈ ಇಂಡಿಯನ್ ಕಾಶ್ಮೀರಿಗಳದ್ದು ಸ್ಪೀಚ್ ಮಾಡ್ಬಿಟ್ಟು ಪ್ರತಿ ಸರಿ ಅದನ್ನ ಅಲ್ಲಿಗೆ ಮುಕ್ತಾಯ ಮಾಡ್ತಿದ್ರು. ಬಟ್ ಈ ಸರಿ ಜನ ಬೇಸತ್ತೋಗ್ಬಿಟ್ಟಿದ್ದಾರೆ, ಲಿಟ್ರಲಿ ಬೇಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲಿನ ಜನ ಪ್ರತಿಯೊಬ್ಬನು ದಾಳಿ ಮಾಡ್ತಿದ್ದಾರೆ. ಅಲ್ಲಿನ ಪ್ರತಿಯೊಂದು ಎಲ್ಲೆಲ್ಲಿ ಹೇಳಿದ್ನಲ್ಲ ಆ ತರ ಎಲ್ಲಾ ಕಡೆ ದಾಳಿ ಮಾಡ್ತಿದ್ದಾರೆ. ಇವಾಗ ಈ ದಾಳಿಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅನ್ನ ಒಂದು ಕ್ರಿಯೇಟ್ ಮಾಡ್ಕೊಡ್ತೀವಿ ಒಂದು ಸಂಘಟನೆ. ಆ ಸಂಘಟನೆ ಏನಪ್ಪಾ ಅಂತಂದ್ರೆ JAAC, ಅಂದ್ರೆ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಅನ್ನೋ ಒಂದು ಸಂಘಟನೆ. ಈ ಒಂದು ಸಂಘಟನೆ ದೊಡ್ಡ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಟ್ಟಿದೆ ಅಲ್ಲಿನ POK ಜನಸಾಮಾನ್ಯರಿಗೆ. ಯೂಶಲಿ ಈ ಒಂದು ಸಂಘಟನೆ ಒಂದು ಪ್ರತ್ಯೇಕ ಸಂಘಟನೆ. ಇದು ಯಾವುದೋ ಒಂದು ಪಕ್ಷದ ಅಧೀನದಲ್ಲಿಲ್ಲ ಅಥವಾ ಯಾವುದೋ ಒಂದು ಮನುಷ್ಯನ ಅಧೀನದಲ್ಲಿ ಇಲ್ಲ. ಇಲ್ಲಿ ಈ ಒಂದು ಸಂಘಟನೆ ಇರೋದು ಪ್ರತಿಯೊಬ್ಬರು, ಅಂದ್ರೆ ಸ್ಟೂಡೆಂಟ್ಸು, ಕಾರ್ಮಿಕರು, ಜನಸಾಮಾನ್ಯರು, ಇವರೇ ಇರೋದಲ್ಲಿ. ಸೊ ಇವರು ಪ್ರತಿ ಸರಿ ಏನಾದ್ರು ಪ್ರಾಬ್ಲಮ್ ಆದಾಗ ಪಾಕಿಸ್ತಾನ ವಿರುದ್ಧ ಮಾತಾಡ್ತಿದ್ರು. ಪ್ರತಿ ಸರಿ ಇವ್ರನ್ನ ಮನವೊಲಿಸ್ತಿದ್ರು ಪಾಕಿಸ್ತಾನ ಆಡಳಿತ. ಇವರು ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಪ್ರತಿ ಸರಿ ಅದನ್ನ ಹೇಳ್ತಿರಲ್ಲ, ಇಂಡಿಯನ್ ಕಾಶ್ಮೀರ ವಿರುದ್ಧ ಮಾತಾಡೋದು, ಅಲ್ಲಿಂದ ಪ್ರತಿಯೊಂದು ಈ ಟಾಪಿಕ್ ಡೈವರ್ಟ್ ಮಾಡಿ ಜನರ ಮನಸ್ಸನ್ನ ಅಲ್ಲಿಂದ ಮೇನ್ ಒಂದು ಏನೋ ಟಾಪಿಕ್ ಇಂದ ಇನ್ನೊಂದು ಟಾಪಿಕ್ ಪಾಕಿಸ್ತಾನ ಆಡಳಿತ ಮಾಡ್ತಿತ್ತು. ಬಟ್ ಇವಾಗ
ಅದು ಹಂಗಾಗಿಲ್ಲ. ಅಲ್ಲಿನ ಜನ ಕಂಪ್ಲೀಟ್ ಆಗಿ ಬೇಸತ್ತೋಗ್ಬಿಡಿದೆ ಅಲ್ಲಿನ ಬೆಲೆ ಏರಿಕೆ ವಿರುದ್ಧ. ಅಂದ್ರೆ ಅಲ್ಲಿ ಜನಕ್ಕೆ ಹಿಟ್ ಸಿಗ್ತಾ ಇಲ್ಲ ತಿನ್ನಕ್ಕೆ. ಅಲ್ಲಿನ ಜನಕ್ಕೆ ಪೆಟ್ರೋಲ್ ಯಾವ ಮಟ್ಟಕ್ಕೆ ಬೆಲೆ ಏರಿಕೆ ಆಗ್ಬಿಟ್ಟಿದೆ ಅಂತಂದ್ರೆ ಅಲ್ಲಿ ಜನ ಕಂಪ್ಲೀಟ್ ಆಗಿ ಈ ಗಾಡಿಗಳನ್ನ ಮನೆಯಲ್ಲಿ ಬಿಟ್ಟು ಓಡಾಕ್ತಿದ್ದಾರೆ. ಅಂದ್ರೆ ಹಾಕ್ಸ್ಕೊಳಕ್ ಆಗ್ತಿಲ್ಲ ಅವ್ರಿಗೆ, ಪೆಟ್ರೋಲ್ ಹಾಕ್ಕೊಳಕ್ ಆಗ್ತಿಲ್ಲ. ಅಲ್ಲಿನ ನಾರ್ಮಲ್ ಆಗಿ ವಿದ್ಯುತ್ ಅಂದ್ರೆ ಕರೆಂಟಿನ ಬಿಲ್ ಅಂತೂ ಕೇಳಕ್ ಹೋಗ್ಬಿಡಿ, ಅಷ್ಟರ ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದು ಯೂಶಲಿ ಪಾಕಿಸ್ತಾನದವರು ಭಾರತದ ಮೇಲೆ ಅಟ್ಯಾಕ್ ಮಾಡ್ಬೇಕಂದ್ರೆ POKನ ಅಸ್ತ್ರಾಗಿ ಮಾಡ್ಕೋತಿದ್ರು. ಬಟ್ ಇವಾಗ ಅದೇ ಪಾಕಿಸ್ತಾನಕ್ಕೆ ದೊಡ್ಡ ಒಂದು ಲಿಟ್ರಲಿ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅವರೇ ಕಂಪ್ಲೀಟ್ ಆಗಿ POKದವರೇ ಪಾಕಿಸ್ತಾನ ಆಡಳಿತದ ಮೇಲೆ ಕಂಪ್ಲೀಟ್ ಆಗಿ ಈ ಯುದ್ಧ ಮಾಡ್ಬೇಕಾದ್ರೆ ಅಥವಾ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ, ದೊಡ್ಡ ಮಟ್ಟದ ಹೋರಾಟ ಮಾಡ್ತಿರ್ಬೇಕಾದ್ರೆ ಅವ್ರು ಇವಾಗ ಯಾವ ಅಸ್ತ್ರ ಬಳಸ್ತಾರೆ ನೋಡ್ಬೇಕು, ನಮಗೆ ಗೊತ್ತಾಗ್ತಿಲ್ಲ. ಆಮೇಲೆ ಇದು ಎಷ್ಟು ಮಟ್ಟಿಗೆ ಇದು ಮುಂದುವರಿಯುತ್ತೆ, ಎಷ್ಟು ಜನ ಸಾಯ್ತಾರೆ. ಆಕ್ಚುಲಿ ಈ ನನ್ನ ಮಕ್ಕಳಿಗೆ ಅಂದ್ರೆ ಪಾಕಿಸ್ತಾನದವ್ರಿಗೆ ಯಾವುದೇ ಕರುಣೆ ಇಲ್ಲ. ನೀವು ನಂಬಲ್ಲ, ಅದೆಷ್ಟೋ ಜನ ಜನಸಾಮಾನ್ಯರ ಮೇಲೆ ಗುಂಡಿನ ದಾಳಿ ಆರ್ಮಿಗಳಿಂದ, ಅಂದ್ರೆ ಪಾಕಿಸ್ತಾನ ಆರ್ಮಿಯಿಂದ ಜನಸಾಮಾನ್ಯರ ಮೇಲೆ ಕಂಪ್ಲೀಟ್ ಆಗಿ ಗುಂಡಿನ ದಾಳಿನೇ ನಡೀತಿದೆ ಅಂತಾನೆ ಹೇಳ್ಬೋದು. ಸೊ ಇದು ಇನ್ನೂ ಎಷ್ಟು ದಿನ ನಡೆಯುತ್ತೆ? ಈ POK ಅನ್ನೋ ಒಂದು ಅಸ್ತ್ರನ ಪಾಕಿಸ್ತಾನ ಪ್ರತಿ ಸರಿ ಬಳಸ್ಕೊತಿತ್ತು. ಇವಾಗ ಅದೇನ್ ಮಾಡುತ್ತೆ ಕಾದ್ ನೋಡ್ಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಇದೇ ತರ ಹಲವಾರು ವಿಡಿಯೋಗಳಿಂದ ನಿಮ್ಮ ಮುಂದೆ ಬರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೆ ಈ ಲೈಕು, ಶೇರು, ಸಬ್ಸ್ಕ್ರೈಬೇ ಫ್ಯೂಲು ಇನ್ನೊಂದೆರಡು ವಿಡಿಯೋ ಮಾಡೋದಕ್ಕೆ. ಸೊ ಹಂಗಾಗಿ ನೀವು ಅದು ಮಾಡೋದ್ರಿಂದ ನಮ್ಗೆ ಇನ್ನೂ ಅದಷ್ಟು ಜಾಸ್ತಿ ಎಂಕರೇಜ್ಮೆಂಟ್ ಸಿಗುತ್ತೆ. ಇದೇ ಥರ ಬಹಳಷ್ಟು ಹಲವಾರು ವಿಡಿಯೋಗಳಿಂದ ಮುಂದೆ ಬರ್ತೀವಿ. ಧನ್ಯವಾದಗಳು.